ಅವೇ ಕಾಣಲ್ಲ. ಇಟ್ಟುಕೊಳ್ಳದೆ ಈ ಮಣ್ಣ ಸ್ವಾಭಿಮಾನವ ನಾಡಿನ ಹಿತಕ್ಕಾಗಿ ಐದನೇ ದಿನ ಹಾಸನದ ಜಿಲ್ಲೆಯ ಅರಸೀಕೆರೆ ಟಿಪಿ ಸರ್ಕಲ್ನಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಈ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಮಗೆಲ್ಲ ತಿಳಿದೇ ಇದೆ. ಹಲವಾರು ಆಯಾಮ ಗತಿವಿಧಿ ಹೋರಾಟಗಳ ಮೂಲಕ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣದ ಕೆಲಸವನ್ನ ಕೈಗೊಳ್ತಾ ಇದೆ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಣಿ ಅಬ್ಬಕ್ಕನ ರಥಯಾತ್ರೆಯನ್ನ ಹಮ್ಮಿಕೊಂಡಿದೆ. ಇಡೀ ರಾಜ್ಯ ಪೂರ್ತಿ ರಾಣಿ ಅಬ್ಬಕ್ಕನವರ ಮೂರ್ತಿ ಹೋಗಲಿದೆ, ಪುತ್ಥಳಿ ಹೋಗಲಿದೆ. ಇದರ ಮೂಲಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಾರ್ವಜನಿಕರಿಗೆ ರಾಣಿ ಅಬ್ಬಕ್ಕನ ಪರಿಚಯ ಮಾಡಿಕೊಡುವಂತ ಒಂದು ಸಣ್ಣ ಕೆಲಸವನ್ನ ಕೈಗೊಳ್ತಾ ಇದೆ. ರಾಣಿ ಅಬ್ಬಕ್ಕ ಯಾರು ಅಂತ ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ ಇಲ್ಲ, ಪುಸ್ತಕಗಳಿಂದ ತೆಗೆದು ಹಾಕಿದ್ದಾರೆ. ನಮ್ಮ ದುರ್ದೈವ ಅಂತ ಹೇಳಿದ್ರೆ ನಮ್ಮ ಪುಸ್ತಕದಲ್ಲಿ 17 ಬಾರಿ ಭಾರತವನ್ನ ಆಕ್ರಮಿಸಿ ದಾಳಿ ಮಾಡಿ ಸೋತು ಹೋದ ಮೊಹಮ್ಮದ್ ಗೋರಿ ಗಜ್ನಿಗಳ ಪುಸ್ತಕವಿದೆ. ಯಾವುದೋ ಒಂದು ಬ್ರಿಟಿಷರಾಗಿರ್ಬೋದು, ಕೊಲನೈಲೈಸೇಷನ್ ವಸಾಹತುಶಾಹಿಗೋಸ್ಕರ ಬಂದಂತಹ ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು, ಫ್ರಾನ್ಸರ ಬಗ್ಗೆ ಇದೆ. ಅದೇ ಇಂತಹ ಅವರನ್ನ ಮೆಟ್ಟಿ ಸತತವಾಗಿ ನಮ್ಮ ನಾಡು, ನಮ್ಮ ನುಡಿ, ನಮ್ಮ ದೇಶವನ್ನ ಕಾಪಾಡಿಕೊಂಡು ಬಂದಂತಹ ಒಂದು ವೀರ ರಾಣಿಯ ಬಗ್ಗೆ ಇಲ್ಲ. ಈ ವೀರ ರಾಣಿಯ ಪರಿಚಯವನ್ನ ಮಾಡುವುದೇ ಈ ರಥಯಾತ್ರೆಯ ಉದ್ದೇಶ. ರಥಯಾತ್ರೆಯು 2 ರಥಗಳ ಮೂಲಕ ಹೊಮ್ಮಲಿದೆ. ಒಂದು ಬೆಂಗಳೂರಿನ ಹೊರಟು ಉಳ್ಳಾಳಕ್ಕೆ ತಲುಪಲಿದೆ. ಇನ್ನೊಂದು 6ನೇ ತಾರೀಕು, ಇದೇ ತಿಂಗಳು 6ನೇ ತಾರೀಕು ದಾವಣಗೆರೆಯಿಂದ ಹೊರಟು ಮಂಗಳೂರಿನ ಉಳ್ಳಾಳ ತಲುಪತ್ತೆ 16ನೇ ತಾರೀಕು. ಇವತ್ತು ಈ ರಥಯಾತ್ರೆಯ 4ನೇ ದಿನ ಹಾಸನ ಜಿಲ್ಲೆಯ ಅರಸೀಕೆರೆಗೆ ಬಂದಿದೆ. ಇಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು, ಸಾರ್ವಜನಿಕರು ಸೇರ್ಕೊಂಡಿದ್ದೀರಾ. ರಾಣಿ ಅಬ್ಬಕ್ಕನ ಕಿರುಚು ಪರಿಚಯ ನಿಮ್ಮ ಮುಂದೆ ಇಡ್ತೇನೆ. ಈಕೆ ಉಳ್ಳಾಳದ ಪ್ರದೇಶವನ್ನು ಆಳುತ್ತಿದ್ದಂತಹ ಒಂದು ಹೆಮ್ಮೆಯ ವೀರ ರಾಣಿ. ಕೈಯಲ್ಲಿ ಕತ್ತಿ, ಗಚ್ಚೆ ಪಂಜೆಯನ್ನು ಹೊಟ್ಟು ಸತತ 4 ದಶಕ ಅಂದ್ರೆ 40 ವರ್ಷಗಳ ಕಾಲ ಭಾರತಕ್ಕೆ ವಸಾಹತುಶಾಹಿ ಮಾಡಬೇಕು ಅಂತ ಬಂದಂತಹ ಪೋರ್ಚುಗೀಸರನ್ನ ಮೆಟ್ಟಿ ನಿಂತಹ ವೀರ ಮಹಿಳೆ. ಈಕೆಯ ಬಗ್ಗೆ ಹೇಳಲು ದಿನಗಳೇ ಸಾಲುದಿಲ್ಲ. ಆದ್ರೆ ಈಕೆ ಒಂದು ಯುದ್ಧ ತಂತ್ರವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟು ಮುಗಿಸ್ತೇನೆ ನನ್ನ ಮಾತನ್ನ. ಅಬ್ಬಕ್ಕನ ಒಂದು ವಿಶಿಷ್ಟ ವೀರ ತಂತ್ರವಿದೆ, ಯುದ್ಧ ತಂತ್ರ. ನಮಗೆಲ್ಲ ಗೊತ್ತೇ ಇದೆ. ತೆಂಗಿನ ಮರ ಗೊತ್ತಿದೆ ಅಲ್ವಾ ನಮ್ಗೆ? ಕಲ್ಪತರು. ತೆಂಗಿನ ಮರಕ್ಕೆ ಗರಿಗಳಿರುತ್ತೆ. ಆ ಗರಿಗಳಿಗೆ ಸಿಮೆಂಟನ್ನು ಸುರಿದು ಬೆಂಕಿಯನ್ನ ಹೊತ್ತು ವೀರ ರಾಣಿ ಅಬ್ಬಕ್ಕ ಆ ಬಾಣಗಳನ್ನ ಪೋರ್ಚುಗೀಸರ ಹಡಗಿಗೆ ಬಿಡುವುದರ ಮೂಲಕ ವಿಜಯವನ್ನ ಸಾಧಿಸ್ತಾಳೆ. ಪೋರ್ಚುಗೀಸರು ಈ ತಂತ್ರವನ್ನ ಫೈರ್ ಆರೋ ಅಂತ ಹೇಳಿ ಇಂದಿಗೂ ಸಹ ಬ್ರಿಟಿಷ್ ಲೇಖಕರು ಹೇಳಿದ್ದಾರೆ, ಫೈರ್ ಆರೋ ಅಂತ. ವೀರರಾಣಿ ಅಬ್ಬಕ್ಕ ನಮಗೆಲ್ಲ ಸ್ಫೂರ್ತಿ ಆಗ್ಬೇಕು. ಮುಂದೆ ಬರುವಂತ ಪೀಳಿಗೆಯಲ್ಲಿ ಆಕೆ ಹೆಸರು ನಶಿಸಿ ಹೋಗಬಾರ್ದು ಅಂತ ಹೇಳಿ ಈ ರಥಯಾತ್ರೆನ ಹಮ್ಮಿಕೊಳ್ಳಲಾಗಿದೆ. जोर से बोलो, प्यार से बोलो, अब्बक्का अब्बक्का ಹೇಳ್ಬೇಕು. जोर से बोलो, प्यार से बोलो, भारत माता की. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ಬಿ.ಡಿ. ಕುಮಾರ್ ಸರ್ ಇವರಲ್ಲಿ ಉದ್ಘಾಟಕರ ನುಡಿಯನ್ನಾಡಬೇಕಾಗಿ ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ವೀರಾಗ್ರಣಿ, ಅಭಯ ರಾಣಿ, ಕ್ರಾಂತಿಕಾರಿ ರಾಣಿ, ಒಬ್ಬ ರೆಬೆಲ್ ಅಂಡ್ ಡೈನಮಿಕ್ ಕ್ವೀನ್,
ಅಬ್ಬಕ್ಕ ದೇವಿಯ ಅಬ್ಬಕ್ಕ ರಾಣಿಯ ರಥಯಾತ್ರೆಯ ಈ ಶುಭ ಸಂದರ್ಭದಲ್ಲಿ ಬಹಳ ಸಂತೋಷವಾಗುತ್ತಿದೆ ರಾಣಿ ಅಬ್ಬಕ್ಕ ದೇವಿಯ ಬಗ್ಗೆ ಮಾತನಾಡಲು. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡ ಎಲ್ಲ ಗಣ್ಯಮಾನ್ಯರೇ, ನಾಗರಿಕ ಬಂಧುಗಳೇ, ಪತ್ರಿಕಾ ಬಂಧುಗಳೇ, ರಾಣಿ ಅಬ್ಬಕ್ಕ ದೇವಿಯ ಬಗ್ಗೆ ಕುರಿತು ಮಾತನಾಡಲು ಈ ಸಮಯ, ಈ ಸಂದರ್ಭ ಬಹಳ ಸಾಲದು ಅಂತ ಭಾವಿಸ್ಕೊಳ್ತಾ ಅತ್ಯಂತ ಸಂಕ್ಷಿಪ್ತವಾಗಿ, ಸರಳವಾಗಿ, ಸಾಂದರ್ಭಿಕವಾಗಿ, ಸಾಂಕೇತಿಕವಾಗಿ ಒಂದೆರಡು ಮಾತುಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಯಸ್ತಾ, ಕನ್ನಡ ನಾಡಿನಲ್ಲಿ ರಾಣಿ ಅಬ್ಬಕ್ಕ ದೇವಿ ಕರಾವಳಿಯಲ್ಲಿ ಬಂದಂತಹ ಉಳ್ಳಾಲವನ್ನ ಆಳಿದ ರಾಣಿ. ನಿಮಗೆ ನೆನಪಿದೆ, ಸುಮಾರು 500 ವರ್ಷಗಳ ನಾವಿವತ್ತು ಜಾಗತೀಕರಣ ಅಂತೇವೆ, ನಾವಿವತ್ತು ಸ್ತ್ರೀಯರ ಸಬಲೀಕರಣ ಅಂತೇವೆ, ನಾವಿವತ್ತು ಸ್ತ್ರೀಯರ ಸ್ವಾತಂತ್ರ್ಯ ಅಂತೇವೆ. 500 ವರ್ಷಗಳ ಹಿಂದೆನೆ ಸ್ತ್ರೀಯರ, ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತನಾಡಿದ, ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ, ಜಾಗತೀಕರಣದ ವಿರುದ್ಧ ನಿಂತಹ ರಾಣಿ ಅಬ್ಬಕ್ಕ ದೇವಿ ಪೋರ್ಚುಗೀಸರನ್ನ ಬಹಳಷ್ಟು ಎದುರಿಸಿ ಕನ್ನಡ ನಾಡ ಸ್ವಾತಂತ್ರ್ಯ ಮತ್ತು ದೇಶೀಯ ಮತ್ತು ರಾಷ್ಟ್ರೀಯತೆಯ ಬಗ್ಗೆ ಅವತ್ತು ಹೋರಾಡಿದ ವೀರಾಗ್ರಣಿ. ನೆನ್ನೆಯನ್ನ ಮರೆತವನು ಇಂದು ಬದುಕಲಾರ, ನಾಳೆಯನ್ನ ಕಟ್ಟಲಾರ. ನೆನ್ನೆಯನ್ನ ಮರೆತವನು ಇಂದು ಬದುಕಲಾರ, ನಾಳೆಯನ್ನ ಕಟ್ಟಲಾರ. ಇತಿಹಾಸವನ್ನ ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಎಂಬ ಒಂದು ಮಾತೊಂದಿದೆ. ಬಂಧುಗಳೇ, ವಿದ್ಯಾರ್ಥಿಗಳೇ, ನಾವೆಲ್ಲ ಪರಂಪರೆಯ ಬೇರನ್ನ ನಾವು ಆಳಕ್ಕೆ ತಿಳಿದುಕೊಳ್ಬೇಕಾಗಿದೆ. ಈ ನಾಡನ್ನ ಕಟ್ಟಿದ ರಾಣಿಯರ ಬಗ್ಗೆ ತಿಳ್ಕೋಬೇಕಾಗಿದೆ. ನಮ್ಮ ರಾಜ ಪರಂಪರೆಯ ಬಗ್ಗೆ ತಿಳ್ಕೋಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಉಳ್ಳಾಲದಲ್ಲಿ ಬಂದಂತಹ ರಾಣಿ ವೀರಾಗ್ರಣಿ. ಪೋರ್ಚುಗೀಸರು ಪದೇ ಪದೇ ನಮ್ಮ ದೇಶದ ಸಂಪತ್ತನ್ನ, ನಿಮಗೆ ಗೊತ್ತಿದೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತೀಯ ಸಾಂಬಾರ ಪದಾರ್ಥಗಳಿಗೆ ಅತ್ಯಂತ ಉತ್ಕೃಷ್ಟವಾದ ಬೆಲೆ ಇದೆ. ಭಾರತೀಯ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಸಾಂಬಾರ ಪದಾರ್ಥಗಳು, ಏಲಕ್ಕಿ, ಶುಂಠಿ, ಮೆಣಸು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರಿ ಬೆಲೆ ಇದೆ. ಇಂತಹ ಸಾಂಬಾರ ಪದಾರ್ಥಗಳ ಮೇಲೆ ಕಣ್ಣಿಟ್ಟ ಪೋರ್ಚುಗೀಸರು ಬಹುರಾಷ್ಟ್ರೀಯ ಕಂಪನಿಗಳನ್ನ, ವಸಾಹತು ಕಂಪನಿಗಳನ್ನ ತೆರೆದುಕೊಳ್ಳಕ್ಕೆ ನಮ್ಮ ಭಾರತಕ್ಕೆ ಬರ್ತಾರೆ. ಅದರಲ್ಲೂ ಕೋಸ್ಟಲ್ ಗಾರ್ಡನ್, ನಿಮಗೆ ಗೊತ್ತಿದೆ, ಡಯ್ಯು, ಡಾಮನ್, ಗೋವಾ, ಕೊಚ್ಚಿ ಇಂತಹವನ್ನೇ ಟಾರ್ಗೆಟ್ ಮಾಡಿಕೊಂಡು ಬರ್ತಾರೆ, ಹಡಗಿನ ಮೇಲೆ ಬರ್ತಾರೆ ಮತ್ತು ಅವರ ವಸಾಹತು ಕೇಂದ್ರಗಳನ್ನ ಮಾಡ್ಕೊಳ್ತಾರೆ. ವಸಾಹತು ಕೇಂದ್ರ, ವಸಾಹತು ಶಾಹಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ದೇಶ ಮತ್ತೊಂದು ದೇಶಕ್ಕೆ ನುಗ್ಗಿ ಇಡೀ ದೇಶವನ್ನ, ಪರದೇಶವನ್ನ ಪೂರ್ಣವಾಗಿ ಅಥವಾ ಭಾಗಶಃ ತಮ್ಮ ವ್ಯಾಪಾರ ಮತ್ತು ಆರ್ಥಿಕ ಮತ್ತು ರಾಜಕೀಯ ಪ್ರಭುತ್ವವನ್ನ, ಶಾಹಿ ಮೀನ್ಸ್ ಪ್ರಭುತ್ವ, ಆರ್ಥಿಕ ಮತ್ತು ರಾಜಕೀಯ ಸಾಮ್ರಾಜ್ಯವನ್ನ ವಿಸ್ತರಿಸುತ್ತಾ ತನ್ನ ವ್ಯಾಪಾರ ಕೇಂದ್ರಗಳನ್ನ ಮಾಡಿಕೊಳ್ತಾ, ಆ ದೇಶದ ಸಂಪತ್ತನ್ನ ಬಾಚಿಕೊಳ್ತಾ, ಆ ದೇಶದ ಸಕಲ ಶ್ರೀಮಂತಿಕೆಯನ್ನ ಬಾಚಿಕೊಳ್ತಾ ತನ್ನ ದೇಶಕ್ಕೆ ತೆಗೆದುಕೊಳ್ಳುವ ಒಂದು ಹುನ್ನಾರದ ಸಂದರ್ಭದಲ್ಲಿ ಕೇಂದ್ರಗಳನ್ನ ಮಾಡ್ಕೊಳ್ತಾ ಇದ್ರು. ಆ ಕೇಂದ್ರಗಳನ್ನೇ ನಾವು ವಸಾಹತು ಶಾಹಿ ಕೇಂದ್ರ ಅಂತ ಕರ್ಕೊಳ್ತೀವಿ. ಈ ಹಿನ್ನೆಲೆಯಲ್ಲಿ ಪೋರ್ಚುಗೀಸರು ಬಹಳ ವಸಾಹತು ಕೇಂದ್ರಗಳನ್ನ ಮಾಡ್ಕೊಳಕ್ಕೆ ಬರ್ತಾರೆ. ಅದನ್ನ ಹಿಮ್ಮೆಟ್ಟಿಸಿ, ಅವರನ್ನ ಓಡಿಸಿ, ಅವರನ್ನ ಹೆದರಿಸಿ ವೀರಾಗ್ರಣಿ ನಮ್ಮ ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿ. ನಿಮಗೆ ನೆನಪಿರಲಿ, ನಾವು ಅಭಯ ರಾಣಿ ಅಂತ ಕರ್ಕೊಳ್ತೀವಿ, ಅಬ್ಬಕ್ಕ ರಾಣಿ ಅಂತ ಕರ್ಕೊಳ್ತೀವಿ. ವಾಸ್ತವವಾಗಿ ಆ ಕರಾವಳಿಯ ಪ್ರದೇಶದಲ್ಲಿ ರಾಣಿ ಅಬ್ಬಕ್ಕ ದೇವಿ ಅಂತ ಕರೀತಾರೆ. ದೇವಿ ಒಂದು ಗಾಡೆಸ್ ನೇಮ್ ಅನ್ನ ಕೊಟ್ಟಿದ್ದಾರೆ, ಒಂದು ಲಿವಿಂಗ್ ಲೆಜೆಂಡ್ ಆಗಿದೆ. ಜಾನಪದದಲ್ಲಿ, ಯಕ್ಷಗಾನದಲ್ಲಿ, ಬಯಲಾಟಗಳಲ್ಲಿ, ಜನಪದ ಗೀತೆಗಳಲ್ಲಿ ಎಲ್ಲವೂ ಕೂಡ ಆ ಭಾಗದಲ್ಲಿ ರಾಣಿ ಅಬ್ಬಕ್ಕ ದೇವಿಯ ಬಗ್ಗೆ, ಪರಂಪರೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ, ಜೀವನ ಚರಿತ್ರೆಯ ಬಗ್ಗೆ ಓರಲ್ ಆಗಿ ತಲೆಮಾರಿನಿಂದ ತಲೆಮಾರಿಗೆ, ಪರಂಪರೆಯಿಂದ ಪರಂಪರೆಗೆ ಬಂದಿದೆ. ಹಾಗಾಗಿ ರಾಣಿ ನೋಡಿ, ನಮಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಷ್ಟು, ಕಿತ್ತೂರು ರಾಣಿ ಚೆನ್ನಮ್ಮನಷ್ಟು, ವನಕೆ ಓಬವ್ವನಷ್ಟು ಪಬ್ಲಿಸಿಟಿ ಮತ್ತು ಪ್ರಚಾರ ರಾಣಿ ಅಬ್ಬಕ್ಕ ದೇವಿಗೆ ಸಿಕ್ಕಿಲ್ಲ. ರಾಣಿ ಅಬ್ಬಕ್ಕ ದೇವಿ ಕೇವಲ ತೆರೆಮರೆಯ, ಕೇವಲ ಕರಾವಳಿಯ ಪ್ರದೇಶ ಒಬ್ಬ ರಾಣಿ ಅಂತ ತಿಳ್ಕೊಂಡಿದ್ದಾರೆ.
ಅವರ ಬಗ್ಗೆ ಬಹಳಷ್ಟು ಪಬ್ಲಿಸಿಟಿಯನ್ನ ಪ್ರಚಾರವನ್ನ ಮಾಡಬೇಕಾಗಿದೆ. ರಾಷ್ಟ್ರೀಯತೆಯ ಬಗ್ಗೆ, ದೇಶಾಭಿಮಾನತೆಯ ಬಗ್ಗೆ, ಸ್ವದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ರಾಣಿ ಅಬ್ಬಕ್ಕ ದೇವಿ ಬಹಳಷ್ಟು ಕ್ರಾಂತಿಕಾರಿ ಮನೋಭಾವನ, ಕ್ರಾಂತಿಕಾರಿ ಕಾರ್ಯಗಳನ್ನ ಮಾಡ್ತಾರೆ. ಅದನ್ನ ಮನವರಿತ ಭಾರತ ಸರ್ಕಾರ ಕೋಸ್ಟಲ್ ಗಾರ್ಡನ್, ನಿಮಗೆ ಗೊತ್ತಿದೆ, ಕರಾವಳಿ ಕಾವಲು ಪಡೆಯ ಒಂದು ದೊಡ್ಡ ಹಡಗಿಗೆ ICGS ರಾಣಿ ಅಬ್ಬಕ್ಕ ಅಂತ ಹೆಸರಿಟ್ಟಿದೆ. ಭಾರತ ಸರ್ಕಾರ ಕರಾವಳಿಯ ಒಂದು ಕಾವಲು ಪಡೆಯ ಹಡಗಿಗೆ ರಾಣಿ ಅಬ್ಬಕ್ಕ ದೇವಿ ಹೆಸರನ್ನ ಕೊಡುವ ಮೂಲಕ ರಾಣಿ ಅಬ್ಬಕ್ಕ ದೇವಿಗೆ ಭಾರತ ಸರ್ಕಾರ ಕೊಟ್ಟಿದೆ, ಗೌರವವನ್ನು ಕೊಟ್ಟಿದೆ. ಮತ್ತು 2003ರ ಸಂದರ್ಭದಲ್ಲಿ ಭಾರತ ಸರ್ಕಾರ ರಾಣಿ ಅಬ್ಬಕ್ಕ ದೇವಿ ಇರುವ ಚಿತ್ರವೊಂದನ್ನ ಪೋಸ್ಟಲ್ ಸ್ಟಾಂಪ್ ಮಾಡುವ ಮೂಲಕ ಭಾರತ ಸರ್ಕಾರ ಆ ರಾಣಿಗೆ ಗೌರವವನ್ನು ಕೊಟ್ಟಿದೆ. ಆ ರಾಣಿಯ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಅವತ್ತಿನ ಮಧ್ಯಕಾಲೀನ ಭಾರತದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಅನ್ನ ಮಾಡಿದಂತಹ ಒಂದು ದೊಡ್ಡ, ನೋಡಿ ನಾವು ಎಲ್ಲ ಓದಿದ್ದೇವೆ ಇತಿಹಾಸದಲ್ಲಿ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಗಳು ಹೊಡೆದಿದ್ದು 1887ರ ಸಿಪಾಯಿ ದಂಗೆ ಅಂತ ತಿಳ್ಕೊಂಡಿದ್ದೀವಿ. ವಾಸ್ತವವಾಗಿ ಸಿಪಾಯಿ ದಂಗೆ ಅಲ್ಲ, ರಾಣಿ ಅಬ್ಬಕ್ಕ ದೇವಿಯ ಕ್ರಾಂತಿ. ಪೋರ್ಚುಗೀಸರ, ನೋಡಿ ವಿದೇಶಿಯರ ಆಕ್ರಮಣ ನಿಮಗೆ ಗೊತ್ತಿದೆ. ಮೊದಲು ಭಾರತದ ಆಕ್ರಮಣಕ್ಕೆ ಫ್ರೆಂಚರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಇಂಗ್ಲಿಷರು ಬಂದ್ರು. ಇವು ನೋಡಿ, ಇವು ಹೊರ ದೇಶದವರನ್ನ ಮೆಟ್ಟಿ ಹೊಡೆದು ಓಡಿಸುವ ಸಲುವಾಗಿ ಸ್ವದೇಶೀಯ ಪರಿಕಲ್ಪನೆಯನ್ನ ಕೊಟ್ಟಂತಹ, ಭಾರತೀಯ ರಾಷ್ಟ್ರೀಯತೆಯನ್ನ ಕೊಟ್ಟಂತಹ ಮೊದಲ ವೀರಾಗಿಣಿ ನಮಗೆ ರಾಣಿ ಅಬ್ಬಕ್ಕ ಕಾಣಿಸ್ಕೊಳ್ತಾಳೆ.